ಕಾರು ಮತ್ತು ಬೈಕ್ ನಡುವೆ ಭೀಕರವಾದಂತಹ ಅಪಘಾತ ಆಗಿದೆ. ಬೈಕ್ ಸವಾರ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇನ್ನು ಬೆಂಗಳೂರಿನ ಯಲಹಂಕ ಸಂಚಾರಿ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆ ಇದು. ಫ್ಲೈಓವರ್ ಬಳಿಯ ಎಚ್ಪಿ ಪೆಟ್ರೋಲ್ ಬಂಕ್ ಬಳಿಯಲ್ಲಿ ಆಗಿರುವಂತಹ ಅನಾಹುತ ಇದು. ಸಿಗ್ನಲ್ ಜಂಪ್ ಮಾಡಿ ಬೈಕ್ಗೆ ಡಿಕ್ಕಿ ಹೊಡೆದಿದ್ದಾರೆ ಕಾರು ಚಾಲಕ. ನಿನ್ನೆ ರಾತ್ರಿ 11:40 ಸುಮಾರಿಗೆ ನಡೆದಿರುವಂತಹ ಭೀಕರ ಅಪಘಾತ ಇದು. ಕಾರಿನ ಮುಂಭಾಗ ಸಂಪೂರ್ಣವಾಗಿ ಜಖಂ ಆಗಿದೆ. ಸದ್ಯ ಕಾರು ಜೊತೆಗೆ ಚಾಲಕನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಯಲಹಂಕ ಸರ್ಕಾರಿ ಆಸ್ಪತ್ರೆಗೆ ಗಾಯಾಳುವನ್ನ ದಾಖಲಿಸಿ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇದೆ. ತಪ್ಪಿ ಯಾರದ್ದು ಅಂತಂದ್ರೆ ಕಾರು ಚಾಲಕನದ್ದೇ. ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತಹ ವಿಚಾರ ಅಥವಾ ಗೊತ್ತಾಗಿರುವಂತಹ ಮಾಹಿತಿಯ ಪ್ರಕಾರವಾಗಿ ಸಿಗ್ನಲ್ ಜಂಪ್ ಮಾಡಿಕೊಂಡು ಅಲ್ಲಿ ಎದುರುಗಡೆ ಗಾಡಿ ಬರುತ್ತೆ, ಗುದ್ದು ಬಿಡೋದು ನೋಡಿ. ಅದರಿಂದ ಆದಂತಹ ಅನಾಹುತ. ಬೈಕ್ ಸವಾರ ಪಾಪ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವರನ್ನ ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿದೆ. ಯಲಹಂಕ ಸರ್ಕಾರಿ ಆಸ್ಪತ್ರೆಗೆ ಗಾಯಾಳುವನ್ನ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ಕಾರಿನ ಮುಂಭಾಗ ಸಂಪೂರ್ಣವಾಗಿ ಜಖಂ ಆಗಿದೆ. ಗಾಡಿದೂ ಅಷ್ಟೇ, ಒಂದು ಕಡೆ ಪಾರ್ಟ್ಸ್ ಎಲ್ಲ ಕಂಪ್ಲೀಟ್ ಆಗಿ ನಜ್ಜುಗುಜ್ಜಾಗ್ಬಿಟ್ಟಿದೆ. ತಪ್ಪು ಯಾರ್ದು, ಎಷ್ಟೊತ್ತಿಗಾಗಿದ್ದು ಅಂತಂದ್ರೆ ನಿನ್ನೆ ರಾತ್ರಿ 11:40 ಸುಮಾರಿಗೆ ಸಿಗ್ನಲ್ ಇತ್ತು. ಸಿಗ್ನಲ್ ಇದ್ರೂ ಕೂಡ ಆಯಿತು, ರಾತ್ರಿ ಟ್ರಾಫಿಕ್ ಕಡಿಮೆ ಇರುತ್ತೆ, ಓಕೆ. ಸಿಗ್ನಲ್ ಇದ್ರೆ ಫಾಲೋ ಮಾಡಬೇಕಲ್ವಾ? ಸಿಗ್ನಲ್ ಅನ್ನ ನಿಂತ್ಕೊಳ್ಬೇಕು. ಸಿಗ್ನಲ್ ಕೊಡೋದು ಏನಕ್ಕೆ? ನಿಂತ್ಕೊಳ್ಳಪ್ಪ, ಮುಂದಕ್ಕೆ ಹೋಗಬೇಡ, ಸಮಸ್ಯೆ ಆಗತ್ತೆ ಅಂತ ಸಿಗ್ನಲ್ ಕೊಡೋದು. ಗ್ರೀನ್ ಇದ್ರೆ ಆಯ್ತಪ್ಪ, ಮುಂದಕ್ಕೆ ಹೋಗ್ಬೋದು, ನೋಡಿ ಜಾಗ ಕ್ಲಿಯರ್ ಆಗಿದೆ ಅಂತ. ಇವ್ರಿಗಿನ್ನೂ ಸಿಗ್ನಲ್ ಮಹತ್ವಗಳೇ ಗೊತ್ತಿರೋದಿಲ್ಲ. ಸುಮ್ಮನೆ ನುಗ್ಬಿಡೋದು. ರಾತ್ರಿ ಅಲ್ವಾ, ಜನಸಂಖ್ಯೆ ಕಡಿಮೆ ಇರುತ್ತೆ, ಓಡಾಟ ಕಡಿಮೆ ಇರ್ತಾರೆ ಜನ ಅಂತ ಹೇಳಿ ನುಗ್ಬಿಡೋದು. ಆ ಕಡೆಯಿಂದ ಗಾಡಿಯವರು ಸಿಗ್ನಲ್ಗಳನ್ನ ನನಗೆ ಬಿಟ್ಟಿದ್ದಾರೆ ಅಂತ ಹೇಳಿ ಬಂದ್ಬಿಡೋದು, ಗುದ್ಕೊಳ್ಳೋದು. ಇಲ್ಲಿ ತಪ್ಪು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂಥದ್ದು. ಎಸ್, ಅದು ಕಾರು ಚಾಲಕನದ್ದೇ. ಯಾಕೆಂದರೆ ಸಿಗ್ನಲ್ ಜಂಪ್ ಮಾಡಿ ಆತ ಮುಂದೆ ಬಂದಿರ್ತಾನೆ. ಆ ಒಂದು ಕಾರಣವಾಗಿ ಆಗಿರುವಂತಹ ಅನಾಹುತ. ಇದರಿಂದಾಗಿ ಪಾಪ ಸಫರ್ ಆಗಿದ್ಯಾರು? ಬೈಕ್ ಚಾಲಕ. ಒಂದು ಕಡೆ ಗಾಡಿನೂ ಕೂಡ ಜಖಂ ಆಗಿದೆ, ಈ ಕಡೆ ಬಾಡಿನೂ ಕೂಡ ಜಖಂ ಆಗಿಬಿಟ್ಟಿದೆ. ಅವರ ಪರಿಸ್ಥಿತಿ ಕೂಡ ತುಂಬ ಗಂಭೀರವಾಗಿದೆ. ಈಗಾಗಲೇ ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿ ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ತಿದ್ದಾರೆ.